ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇನ್ನೊಂದು ಹೊಸ ದೆವ್ವದ ಕಥೆಯೊಂದಿಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋ ಬಿಟ್ಟು ತುಂಬ ದಿನಗಳೇ ಆಗೋಗಿತ್ತು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 200 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಇನ್ನೊಂದು 40 ಜನ ಬೇಕಾಗಿದ್ದಾರೆ ಅಷ್ಟೇ. ಸೊ ಈಗ ಈ ಒಂದು ಕತೆ ಕಡೆ ಬರೋದಾಯಿತು ಅಂತ ಅಂದರೆ, ಈ ಒಂದು ಕತೆ ನಡೆದಿರೋದು ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಒಂದು ಸಣ್ಣ ಊರು. ಆ ಊರಿನ ಹೆಸರೇ ಬಿಲ್ಲಕೆರೆ ಅಂತ ಹೇಳಿ. ಈ ಒಂದು ಊರು ಶಿವಮೊಗ್ಗ ಮತ್ತು ಸಾಗರ ಈ ಮೈನ್ ರೋಡಲ್ಲಿ ಹೋಗುವಾಗ ಸಿಗುವಂತಹ ಒಂದು ಚಿಕ್ಕದು ಒಂದು ಪುಟ್ಟ ಹಳ್ಳಿ ಅಂತಲೇ ಹೇಳ್ಬೋದು. ಅಲ್ಲಿ ಅಂಥ ಏನು ಮನೆಗಳು ಕೂಡ ಇಲ್ಲ, ತುಂಬಾ ಕಡಿಮೆ ಮನೆಗಳು ಇರುವಂಥದ್ದು. ಹಬ್ಬ ಅಂದರೆ ಒಂದು 25ರಿಂದ 30 ಮನೆ ಇರ್ಬೋದೇನೋ ಅಷ್ಟೇ. ಸೊ ಅಷ್ಟು ಚಿಕ್ಕ ಹಳ್ಳಿ. ಅಂಗಡಿ ಆಗಿರ್ಬೋದು ಎಲ್ಲನೂ ಕೂಡ ಆ ಒಂದು ಮನೆ ಒಳಗಡೆ ಅಥವಾ ಒಂದು 25 ಮನೆಗಳಿದಾವಲ್ಲ, ಸೊ ಅದರಲ್ಲೇ ಮಾಡ್ಕೊಂಡಿರುವಂಥದ್ದು. ಸೊ ಈ ಒಂದು ಊರಲ್ಲಿ ಆಗಿರುವಂತಹ ಒಂದು ಘಟನೆ, ಈ ಒಂದು ಊರನ್ನು ಅಥವಾ ಈ ಒಂದು ಕಥೆನ ನಮಗೆ ತಿಳಿಸ್ಕೊಟ್ಟಿರೋರ ಹೆಸರು ಬಂದ್ಬಿಟ್ಟು ಸಂತೋಷ್ ಅಂತ ಹೇಳಿ. ಮೂಲತಃ ಇದೇ ಊರಿನವರೇ, ಸ್ವತಃ ಅವರೊಟ್ಟಿಗೆ ಆಗಿರುವಂತಹ ಕಥೆ ಇದು. ಸೊ ಅವರು ಆ ಊರಲ್ಲಿ ಚಿಕ್ಕ ವಯಸ್ಸಿನೂ ಕೂಡ ವಾಸವಾಗಿರುವಂಥವ್ರು ಅವರ ತಂದೆ ತಾಯಿ ಜೊತೆ. ಸೊ ಆ ಒಂದು ಊರಲ್ಲಿ ಈ ಥರ ಕಾಟಗಳು ಆಗುವಂಥದ್ದು ಸಾಮಾನ್ಯ ಅಂತಲೇ ತಿಳಿಸ್ಕೊಟ್ಟಿರುವಂಥದ್ದು. ಯಾಕೆ ಅಂತಂದರೆ ಫ್ರೀಕ್ವೆಂಟಾಗಿ ಈ ಥರ ಘಟನೆಗಳು ಆ ಒಂದು ಊರಲ್ಲಿ ನಡೀತಾನೆ ಇರುತ್ತೆ ಅಂತ ಅವ್ರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಹೀಗೆ ಒಂದಿನ ಸಂತೋಷ್ ಅವರು ಹಾಗೆ ಅವರ ಸ್ನೇಹಿತರು ಎಲ್ಲರೂ ಸೇರಿ ಸಾಗರಾಗೆ ಯಾವುದೋ ಒಂದು ಕೆಲಸ ಇದ್ದಂತಹ ಕಾರಣ ಹೋಗಿರ್ತಾರೆ. ಸರಿ ಅಂತ ಹೇಳಿ ಅದನ್ನು ಮುಗಿಸ್ಕೊಂಡು ಮತ್ತೆ ಊರಿಗೆ ವಾಪಸ್ ಬರಬೇಕಾದ್ರೆ ಆದಂತಹ ಒಂದು ಘಟನೆ. ಸೊ ಆ ಒಂದು ಊರಿಗೆ ಬರುವಂತಹ ದಾರಿ ಇದೆಯಲ್ಲ, ಅದು ಮೇನ್ ರೋಡ್ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಅದು ಹೈವೇ ಅಂತಲೂ ಅಲ್ಲ, ಅಲ್ಲಿ ಸರಿಯಾಗಿ ದಾರಿ ದೀಪಗಳು ಕೂಡ ಇಲ್ಲ. ಹಳ್ಳಿ ರೋಡ್ಗಳು ಅಂತ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ಥರ ಅಂತ. ಸೊ ಅದೇ ತರಹದ ಒಂದು ಊರು ಅಂತಲೇ ಹೇಳ್ಬೋದು. ಅದೇ ಥರ ಈ ಎಲ್ಲ ಸ್ನೇಹಿತರು ಕೂಡ ಕೆಲಸಕ್ಕೆ ಹೋಗಿ ಮುಗಿಸ್ಕೊಂಬರ್ಬೇಕಾದ್ರೆ ಸಮಯ ಏನಿಲ್ಲ ಅಂತ ಅಂದರೂ ಸುಮಾರು 9:30 ರಾತ್ರಿ ಆಗೋಗಿತ್ತು ಅಂತಲೇ ಹೇಳ್ಬೋದು. ಆ ಒಂದು 9:30-10 ಗಂಟೆ ಸಮಯದಲ್ಲಿ ಆ ರಸ್ತೆಯಲ್ಲಿ ಓಡಾಡೋಕ್ಕೆ ಕೂಡ ಆಗೋದಿಲ್ಲ. ಸೊ ಆದರೂ ಪರವಾಗಿಲ್ಲ, ಹೇಗೋ ಬಂದಿದ್ದೀವಲ್ಲ ಇಲ್ಲಿಂದ ಹೋಗ್ಬಿಡೋಣ ಮನೆಗೆ ಅಂದ್ಕೊಂಡು ಬಂದಿರೋವಂಥದ್ದು. ಮನೆಗೆ ಬರಲೇಬೇಕಾಗಿತ್ತು. ಯಾಕೆ ಅಂತಂದರೆ ಕೆಲಸ ಮುಗಿದಿತ್ತು ಅಲ್ಲಿ ಸಾಗರದಲ್ಲಿ. ಆದ ಕಾರಣ ಮುಗಿಸ್ಕೊಂಡು ಬರಬೇಕಾದ್ರೆ ಇವರು ಫ್ರೆಂಡ್ಸ್ ಹೋಗಿದ್ಬಿಟ್ಟು 2 ಬೈಕ್ನಲ್ಲಿ ಹೋಗಿರ್ತಾರೆ. ಸೊ ಅದರಲ್ಲಿ ಒಂದು ಬೈಕು ಇದ್ದಕ್ಕಿದ್ದಂಗೆ ಮುಂದೆಗಡೆ ಟೈರ್ ಪಂಚರ್ ಆಗಿ ಗಾಡಿ ಬ್ಯಾಲೆನ್ಸ್ ಅವ್ರಿಗೆ ತಪ್ಪುತ್ತೆ. ಸೊ ಆ ಕಡೆ ಈ ಕಡೆ ವಾಲಾಡಿಸಿ ಹಂಗೋ ಹಿಂಗೋ ಗಾಡಿನ ಸ್ಲೋ ಮಾಡಿ ಕೆಳಗಡೆ ಬೀಳ್ತಾರೆ ಅವರ ಸ್ನೇಹಿತರಿಬ್ಬರು, ಇನ್ನೊಂದು ಬೈಕ್ನಲ್ಲಿ ಬರ್ತಿದ್ದಂಥವ್ರು. ನಿಧಾನವಾಗಿ ಬಿದ್ದಂತಹ ಕಾರಣ ಯಾರಿಗೂ ಹೆಚ್ಚೇನು ಏಟಾಗಿರಲಿಲ್ಲ, ಬರೀ ತರ್ಚಿರೋ ಗಾಯಗಳಾಗಿತ್ತು ಅಷ್ಟೇ. ಆದರೆ ಬೈಕ್ ಪಂಚರ್ ಆಗಿತ್ತು. ಆ ಕತ್ಲೆಯಲ್ಲಿ ಬೈಕ್ ಪಂಚರ್ ಹೆಂಗೆ ಹಾಕೋದು, ಸುತ್ತಮುತ್ತ ಅಂಗಡಿಗಳು ಇಲ್ಲ, ಇವಾಗ ಏನು ಮಾಡೋದು ಅಂತ ಹೇಳಿ ಇವರು ಯೋಚನೆ ಮಾಡಬೇಕಾದ್ರೆ ತುಂಬಾ ಚಳಿ ಇತ್ತು. ಬಟ್ ಇನ್ನೂ ಕೂಡ ಹೆಚ್ಚು ಥಂಡಿ ಆಗೋದಕ್ಕೆ ಶುರು ಆಗುತ್ತೆ ಅವ್ರಿಗೆ. ಎಷ್ಟು ಅಂತಂದರೆ ಮೈ ಕೈಯೆಲ್ಲ ನಡ್ಗೋದಕ್ಕೆ ಶುರು ಆಗುತ್ತೆ. ಅಲ್ಲಿ 1 ನಿಮಿಷನೂ ಕೂಡ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಷ್ಟು ಚಳಿ ಆಗ್ತಿರುತ್ತೆ. ಇಷ್ಟೊಂದು ಚಳಿಲಿ ಗಾಡಿ ಬೇರೆ ಪಂಚರ್ ಆಗಿದೆ, ಈಗ ತಳ್ಕೊಂಡು ಅಥವಾ ಟೋ ಮಾಡ್ಕೊಂಡು ಹೋಗೋಣ ಅಂತಂದ್ರೂ ಕೂಡ ಅದು ಅಸಾಧ್ಯ. ಯಾಕೆ ಅಂತಂದರೆ ಇನ್ನೂ 3/4 ಗಂಟೆ ಅಥವಾ 1 ಅವರ್ ಜರ್ನಿನೇ ಇತ್ತು ಅವರ ಊರಿಗೆ ಹೋಗಬೇಕು ಅಂತ ಅಂದರೆ. ಸೊ ಇವರು ಟೋ ಮಾಡ್ಕೊಂಡು ಹೋದರೆ ಖಂಡಿತ 1 ಅವರ್ಗಂತೂ ರೀಚ್ ಆಗೋದಕ್ಕಾಗಲ್ಲ ಅಂತ ಗೊತ್ತಿತ್ತು. ಸೊ ಸುತ್ತಮುತ್ತ ಏನಾದರೂ ಸಹಾಯ ಕೇಳೋಣ ಅಂತ ಅಂದರೆ ಅದು ಯಾರೂ ಇಲ್ಲ, ಕಾಡು ದಾರಿ ಒಂಥರ. ಹೆಂಗೆ ಹೇಳ್ತೀರಾ ಅಂತಂದರೆ ಆ ದಾರಿಲಿ ಆ ಕಡೆ ಈ ಕಡೆ ಅಂಗಡಿ ಬಿಡಿ ಲೈಟ್ ಕೂಡ ಇಲ್ಲ. ಸೊ ಆ ದಾರಿಯಲ್ಲಿ ಇವರು ಎಂಥನೇ ಡ್ರಾಪ್ ಅಥವಾ ಹೆಲ್ಪ್ ಕೇಳೋದಕ್ಕಾಗುತ್ತೆ. ಸೊ ಹಾಗೋ ಹೀಗೋ ಅಲ್ಲೇ ಸ್ವಲ್ಪ ಹೊತ್ತು ಕಳೆದು ನಂತರ ಅಲ್ಲಿಂದ ಈ ಒಂದು ಬೈಕ್ ಸಂತೋಷ್ ಮತ್ತು ಅವರ ಸ್ನೇಹಿತರಿದ್ರಲ್ಲ, ಸೊ ಅವರಿಬ್ಬರನ್ನ ಆ ಬೈಕ್ ನೋಡ್ಕೊಳಕ್ಕೆ ಅಲ್ಲೇ ಇದ್ದು ಮುಂದೆ ಯಾವುದಾದ್ರು ಊರ ಹತ್ರ ಸಿಕ್ಕಿದ್ರೆ
ಅಲ್ಲಿ ಹೋಗಿ ಏನಾದ್ರು ಸಹಾಯ ಕೇಳ್ಕೊಂಬರೋಣ ಅಂತ ಹೇಳಿ ಇವರು ಬೈಕ್ನ ಸ್ಟಾರ್ಟ್ ಮಾಡ್ಕೊಂಡು ಸಂತೋಷ್ ಮತ್ತು ಅವರ ಮತ್ತೊಬ್ಬ ಸ್ನೇಹಿತ ಹೊರಡ್ತಾರೆ. ಸೊ ಹೊರಡಬೇಕಾದ್ರೆ ಅವ್ರಿಗೆ ಹೆಂಗಿದ್ರು ಗೊತ್ತಿತ್ತು ಮುಂದೆ ಎಲ್ಲೂ ಕೂಡ ಏನೂ ಇಲ್ಲ ದಾರಿ, ಯಾಕೆಂತಂದರೆ ಅವರು ಆ ಒಂದು ದಾರಿಯಲ್ಲಿ ಫ್ರೀಕ್ವೆಂಟಾಗಿ ಓಡಾಡೋ ಅಂಥ ಜನಗಳಾಗಿದ್ದರು. ಆದ ಕಾರಣ ಅವ್ರಿಗೆ ಹೆಂಗಿದ್ರು ಕೂಡ ಗೊತ್ತಿರುತ್ತೆ ಅಲ್ಲಿ ಏನೂ ಇಲ್ಲ ಅಂತ ಹೇಳಿ. ಸೊ ಆದರೂ ಪರವಾಗಿಲ್ಲ, ಏನಾದರೂ ಸಹಾಯ ಸಿಗ್ಬೋದೇನೋ ಅಂತ ಹೇಳಿ ಹೋಗ್ತಾರೆ. ಬಟ್ ಏನೂ ಕೂಡ ಸಹಾಯ ಸಿಗೋದಿಲ್ಲ. ಮತ್ತೆ ವಾಪಸ್ ಬರ್ತಾರೆ. ಸರಿ ಗಾಡಿ ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಗಾಡಿ ಅದು ಬಂದ್ಬಿಟ್ಟು ಕಾಡ್ದಾರಿ ಎಲ್ಲಿ ಬಿಟ್ಟಿದ್ದೀವಿ, ಏನಾಯಿತು ಅಂತಲೂ ಕೂಡ ಗುರ್ತು ಸಿಗೋದಿಲ್ಲ. ಮತ್ತು ಅಲ್ಲಿ ಬೈಕ್ ಇರುತ್ತೋ ಇಲ್ವೋ ಅದು ಕೂಡ ಗೊತ್ತಿರೋದಿಲ್ಲ. ಈಗೇನು ಮಾಡೋದು ಅಂತ ಹೇಳಿ ಸರಿ ಅಂತ ಹೇಳಿ ಅದೇ ಪಂಚರ್ ಆಗಿರೋಂತಹ ಗಾಡಿನ ಹಂಗೋ ಸ್ಲೋ ಆಗಿ ಓಡಿಸ್ಕೊಂಡು ಬರ್ತಿರ್ತಾರೆ. ಬಟ್ ಆದರೂ ಕೂಡ ಆಗೋದಿಲ್ಲ. ಅದು ಆ ಕಡೆ ಈ ಕಡೆ ಅಂತ ಎಳ್ದಾಡ್ತಿರುತ್ತೆ ಗಾಡಿ ಪಂಚರ್ ಆಗಿದ್ದಂತಹ ಕಾರಣ. ಇನ್ನೂ ಓಡಿಸೋದಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗ್ತಿದೆ. ಮತ್ತೊಮ್ಮೆ ಬಿದ್ದರೆ ಪಕ್ಕ ಏಟಾಗುತ್ತೆ. ಮೊದಲೇ ಈ ದಾರಿಲಿ ಯಾರೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಗಾಡಿನ ಎಳ್ದು ತಳ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅದೇ ಸಮಯಕ್ಕೆ ಆ ಕಡೆಯಿಂದ ಯಾವುದೋ ಒಂದು ವಯಸ್ಸಾಗಿರುವಂತಹ ವ್ಯಕ್ತಿ ತನ್ನ ಒಂದು ಬ್ಯಾಗ್ ಥರ ಹಾಕ್ಕೊಂಡು ಫುಲ್ಲು ಮುಖನೂ ಕೂಡ ಕರೆಕ್ಟಾಗಿ ಕಾಣಿಸೋದಿಲ್ಲ, ಅಷ್ಟು ಕೂದಲು ಗಡ್ಡ ಎಲ್ಲನೂ ಕೂಡ ಬಿಟ್ಟಿರೋವಂಥದ್ದು. ಆ ವ್ಯಕ್ತಿ ಆ ಕಡೆಯಿಂದ ನಡ್ಕೊಂಬಂದು ಯಾಕೆ ಏನಾಯಿತು, ಬೈಕ್ನ ಯಾಕೆ ಥರ ತಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಇವ್ರು ನಡೆದಂತಹ ವಿಚಾರ, ಈ ಥರ ಗಾಡೀಲಿ ಬರಬೇಕಾದ್ರೆ ಪಂಚರ್ ಆಯಿತು, ಅಲ್ಲಿ ನಿಲ್ಸಿದ್ವಿ, ಮತ್ತು ಮುಂದೆ ನೋಡ್ಕೊಂಬಂದರೂ ಕೂಡ ಏನೂ ಸಹಾಯ ಸಿಗಲಿಲ್ಲ ಅಂತ ಹೇಳ್ತಾರೆ. ಆದರೆ ಆ ಒಂದು ವಯಸ್ಸಾದಂತಹ ವ್ಯಕ್ತಿ ಏನಿದ್ದಾನಲ್ಲ ಅವನ ಹತ್ರ ಪಂಚರ್ ಹಾಕೋದಕ್ಕೆ ಏನೇನು ಬೇಕಿತ್ತಲ್ಲ ಅದೆಲ್ಲನೂ ಇತ್ತು. ಇದನ್ನು ನೋಡಿದಂಥ ಅವರಿಗೆ ಆಶ್ಚರ್ಯ ಆಯಿತು. ಇದು ಹೆಂಗೆ ಸಾಧ್ಯ, ವಯಸ್ಸಾಗಿರೋಂತಹ ವ್ಯಕ್ತಿ ಹತ್ರ ಈ ಥರ ಎಲ್ಲ ಹೆಂಗಿರೋದಕ್ಕೆ ಸಾಧ್ಯ, ಅದು ಅಲ್ಲದೆ ಇವರೊಬ್ಬರೇ ಯಾಕೆ ಈ ಕಡೆ ದಾರಿಯಲ್ಲಿ ನಡ್ಕೊಂಬರ್ತಿದ್ದಾರೆ, ಇಲ್ಲಿ ಹೆಂಗೆ ಇವ್ರನ್ನ ನಂಬೋದು ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡಿದ್ರೆ, ಇನ್ನೊಂದು ಕಡೆ ಹೆಂಗಾದ್ರೂ ಪರವಾಗಿಲ್ಲ ಗಾಡಿ ಸರಿ ಆದರೆ ಸಾಕು, ಇಲ್ಲಿಂದ ಬೇಗ ಮನೆಗೆ ಹೋದರೆ ಸಾಕು ಅಂತ ಹೇಳಿ ಯೋಚನೆ ಮಾಡೋರು ಮತ್ತೊಂದು ಕಡೆ ಆಗಿರ್ತಾರೆ. ಸೊ ಹಂಗೋ ಹಿಂಗೋ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ನಂತರ ನಾವು ಒಂದು ಪಂಚರ್ನ ರೆಡಿ ಮಾಡ್ತಾರೆ. ರೆಡಿ ಮಾಡಾದ್ಮೇಲೆ ಗಾಳಿ ತುಂಬುವಂತಹ ಯಂತ್ರನೂ ಕೂಡ ಅವ್ರ ಹತ್ರ ಇತ್ತು. ಅಂದರೆ ಈ ಸೈಕಲ್ಗೆ ಏರ್ ಹೊಡಿತಾರಲ್ಲ ಅದೇ ಥರನೂ ಹೊಡೆಯುವಂತಹ ಒಂದು ಬ್ಲೋ ಹೊಡೆಯುವಂತಹ ಒಂದು ಐಟಮ್ ಕೂಡ ಆ ಒಂದು ತಾತನ ಹತ್ರ ಇರೋವಂಥದ್ದು. ಸೊ ಅವರು ಎತ್ಕೊಂಡು ಪಂಚರ್ನೆಲ್ಲ ಆ ಒಂದು ಫೋನ್ ಟಾರ್ಚ್ ಲೈಟಲ್ಲೇ ನೋಡಿ ಹಾಕಿ ನಂತರ ಗಾಡಿಗೆ ಆ ಒಂದು ಸೈಕಲ್ಗೆ ಏರ್ ಹೊಡಿತಾರಲ್ಲ ಅದನ್ನು ತಗೊಂಡು ಹೊಡೆದು ಕಳಿಸ್ತಾರೆ. ಇಲ್ಲಿಂದ ನಿಮ್ಮ ಊರಿಗೆ ಹೋಗಿ ಅಲ್ಲಿಂದ ನಿಮ್ಮ ಗಾಡಿಗೆ ಎಷ್ಟು ಬೇಕೋ ಅಷ್ಟು ಏರ್ ಹೊಡಿಸ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾನೆ ಆ ತಾತ. ಸೊ ಇವರು ಕೂಡ ಸರಿ ಹೆಂಗೋ ಆಯ್ತಲ್ಲ, ಈಗ ಸದ್ಯಕ್ಕೆ ಊರಿಗೆ ಸೇರಿಕೊಂಡ್ರೆ ಸಾಕು ಅಂತ ಹೇಳಿ ಗಾಡಿನ ಸ್ಟಾರ್ಟ್ ಮಾಡಿ, ಸರಿ ನಿಮ್ದು ಎಷ್ಟಾಯಿತು ಅಂತ ಹೇಳಿ ಆ ತಾತನ ಹತ್ರ ದುಡ್ಡು ಕೇಳೋಣ ಅಂತ ಹೇಳಿ ಅವನ ತಾತನ ನೋಡಿದಾಗ ಆ ಸಮಯಕ್ಕೆ ಗಾಬರಿ ಬಿದ್ದಿರೋವಂಥದ್ದು. ಯಾಕೆ ಅಂತ ಅಂದರೆ ಆ ಸಮಯದಲ್ಲಿ ಆ ಒಂದು ಯಾರು ಇವ್ರ ಗಾಡಿಗೆ ಪಂಚರ್ ಹಾಕೊಟ್ರಲ್ಲ ವಯಸ್ಸಾಗಿರುವಂತಹ ವ್ಯಕ್ತಿ, ಆ ವ್ಯಕ್ತಿನೇ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಇವರು ಕೂಡ ಈಗಿನ್ನ ಇಲ್ಲೇ ಇದ್ದರೂ ಎಷ್ಟು ಬೇಗ ವಯಸ್ಸಾದಂತಹ ವ್ಯಕ್ತಿ ಹೆಂಗೆ ಮಾಯ ಆಗೋದಕ್ಕೆ ಸಾಧ್ಯ, ಕತ್ಲೆ ಬೇರೆ ಇದೆ, ಮುಂದೆಗಡೆ ಎಲ್ಲರೂ ಹೋಗ್ತಿರ್ಬೋದು ಅಂತ ಹೇಳಿ ಗಾಡಿನ ಟರ್ನ್ ಮಾಡಿಕೊಂಡು ತುಂಬ ಅಂದರೆ ಒಂದು ಸ್ವಲ್ಪ ದೂರ ಹೋಗಿ ತುಂಬ ಸ್ಪೀಡಾಗೂ ಕೂಡ ಹುಡುಕ್ತಾರೆ. ಬಟ್ ಆ ವ್ಯಕ್ತಿ ಕಾಣಿಸೋದೇ ಇಲ್ಲ. ಇದು ನೋಡಿದ್ರೆ ಕಾಡ್ದಾರಿ, ಸುತ್ತಮುತ್ತ ಎಲ್ಲೂ ಮನೆ ಕೂಡ ಇಲ್ಲ. ಈ ತಾತ ನೋಡಿದ್ರೆ ಈ ಥರ ಮಾಡಿದಾರಲ್ಲ, ಯಾರು ಇವರು, ಏನಿದು, ಏನು ಕಾರಣ ಇರ್ಬೋದು ಅಂತ ಎಲ್ಲ ಹೇಳಿ ಇವ್ರಿಗೊಂಥರ ಗಾಬರಿ ಆಗುತ್ತೆ ಆ ಸಿಚುವೇಶನ್ಗೆ. ಸರಿ ನಿಲ್ಲಿದ್ರೆ ಸರಿ ಬರಲ್ಲ ಅಂತ ಹೇಳಿ ಇವರು ಕೂಡ ಗಾಡಿನ ಟರ್ನ್ ಮಾಡಿಕೊಂಡು ಅವರವರ ಮನೆ ಕಡೆಗೆ ಹೊರಡ್ತಾರೆ. ಸೊ ಹೋಗ್ತಾ ಇನ್ನೇನು ಅವ್ರ ಊರನ್ನ ರೀಚ್ ಆಗೋಷ್ಟರಲ್ಲಿ ಸಮಯ 11:15 ಮಧ್ಯರಾತ್ರಿ. ಸೊ ಅದೇ ಸಮಯಕ್ಕೆ ಅಂತೂ ಇಂತೂ ಅವ್ರ ಊರನ್ನ ರೀಚ್ ಮಾಡ್ತಾರೆ. ಸೊ ಆ ಊರಿನ ಒಳಗಡೆ ಹೋಗಬೇಕು ಅಂತಂದರೆ ಇನ್ನೂ 1 ಕಿಲೋಮೀಟ್ರ್ ರಸ್ತೆ ಇರುತ್ತೆ. ಸೊ ಆ 1 ಕಿಲೋಮೀಟ್ರ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಒಂದು ವಯಸ್ಸಾಗಿರೋಂಥ ವ್ಯಕ್ತಿ ಇವ್ರ ಗಾಡಿಗೆ ಹೆಲ್ಪ್ ಮಾಡಿದ್ರಲ್ಲ ಅದೇ ಒಂದು ವಯಸ್ಸಾಗಿರೋಂತಹ ವ್ಯಕ್ತಿ ಆ ಕಡೆಯಿಂದನೂ ಕೂಡ ನಡ್ಕೊಂಬರ್ತಿರೋದನ್ನ ಇವರು ನೋಡ್ತಾರೆ. ನೋಡಿದ ತಕ್ಷಣ ಇವರೆಲ್ಲರಿಗೂ ಕೂಡ ಬೆವರೋದಕ್ಕೆ ಶುರು ಆಗುತ್ತೆ. ಆ ಚಳಿಲೂ ಕೂಡ ಬೆವರ್ತಿದ್ದಾರೆ ಅಂತ ಅಂದರೆ ಅವ್ರು ನೋಡಿದಂತಹ ಸನ್ನಿವೇಶ ಅಂಥದ್ದಾಗಿತ್ತು. ಏಕೆ ಅಂತಂದರೆ ಆ ವ್ಯಕ್ತಿ ಈಗಿನ್ನೂ ಅಲ್ಲಿದ್ದರು 3/4 ಗಂಟೆ ಹಿಂದೆ, ಇಷ್ಟು ಬೇಗ ಇಲ್ಲಿಗೆ ಹೆಂಗೆ ಬರೋದಕ್ಕೆ ಸಾಧ್ಯ, ಅದು ಕೂಡ ನಡ್ಕೊಂಡು
ಸರಿ ಅಂತ ಹೇಳಿ ಹೋಗಿ ಅವ್ರ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡು ನಿಲ್ಸಿದ ತಕ್ಷಣವೇ ಸೊ ಆ ಒಂದು ವಯಸ್ಸಾಗಿರುವಂತಹ ವ್ಯಕ್ತಿ ಕಡೆಯಿಂದ ಏನೂ ಕೂಡ ರೆಸ್ಪಾನ್ಸ್ ಬರೋದಿಲ್ಲ. ಸರಿ ಅಂತ ಹೇಳಿ ಇವರು ಮುಂದೆ ನೋಡಿ ಮತ್ತೊಮ್ಮೆ ಪಕ್ಕದಲ್ಲಿ ನೋಡೋ ಅಷ್ಟರಲ್ಲಿ ಮತ್ತೆ ಆ ವಯಸ್ಸಾಗಿರುವಂಥ ವ್ಯಕ್ತಿ ಮಾಯ ಆಗ್ತಾರೆ. ಮಾಯ ಆಗಿರುವಂಥದ್ದು ಇದನ್ನೆಲ್ಲ ತಗೊಂಡೋಗಿ ಇವರು ಅವ್ರ ಮನೆಯವ್ರ ಹತ್ರ ತಿಳಿಸಿದಾಗ ಯಾವುದೋ ಶಕ್ತಿ ಇರಬೇಕು, ಮೋಸ್ಟ್ಲಿ ನಿಮಗೆ ಸಹಾಯ ಮಾಡೋಕ್ಕೆ ಅಂತಲೇ ಬಂದಿರಬೇಕು, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಮನೆ ಸೇರ್ಕೊಂಡ್ರಲ್ಲ ಬಿಡಿ, ನಾಳೆ ಹೋಗಿ ಪೂಜೆ ಮಾಡಿಸ್ಕೊಂಬಂದರೆ ಸರಿ ಹೋಗುತ್ತೆ ಅಂತ ಹೇಳಿ ಮನೆಯವರೆಲ್ಲ ಹೇಳಿ ಸಮಾಧಾನ ಮಾಡಿರುವಂಥದ್ದು. ಸೊ ಇದು ಆ್ಯಕ್ಚುಲಿ ನಡೆದಿರುವಂತಹ ಒಂದು ಸತ್ಯ ಘಟನೆ. ಸೊ ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಸೊ ಇನ್ನು ಮುಂದೆ ವಿಡಿಯೋಗಳು ಬರ್ತಾ ಇರ್ತಾರೆ ರೆಗ್ಯುಲರಾಗಿ. ಆದಷ್ಟು ಬೇಗ 200 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ, ತುಂಬಾ ಹತ್ರ ಇದ್ದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಬೈ ಫ್ರೆಂಡ್ಸ್.